ಇಂದು ಸಿಎಂ ನೇತೃತ್ವದಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ಕರೆಯಲಾಗಿದೆ. ಈ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಎಚ್.ಸಿ. ಮಹದೇವಪ್ಪ, ಆರ್.ಬಿ. ತಿಮ್ಮಾಪುರ, ಶಿವರಾಜ್ ತಂಗಡಗಿ, ಉಪಸ್ಪೀಕರ್ ರುದ್ರಪ್ಪ ಲಮಾಣಿ ಭಾಗಿಯಾಗಿದ್ದರು. ಶೇಕಡಾವಾರು ಮೀಸಲಾತಿ ಹಂಚಿಕೆಯಲ್ಲಿ ಗೊಂದಲ ಅನ್ನೋದಿದೆ. ಆ ಗೊಂದಲದ ಹಿನ್ನೆಲೆಯಲ್ಲಿಯೇ ಈ ಮೀಸಲಾತಿ ಹಂಚಿಕೆ ಕುರಿತಂತೆಯೇ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಗೆ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಇಲ್ಲ, ಈ ವರದಿ ಸರಿಯಿಲ್ಲ, ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕವಾಗಿ ಮಾಡಿಬಿಟ್ಟಿದ್ದಾರೆ ಎನ್ನುವುದು ಆಕ್ಷೇಪ ಆಗಿದೆ. 101 ಪರಿಶಿಷ್ಟ ಜಾತಿಗಳನ್ನು 5 ಗುಂಪುಗಳಾಗಿ ವರ್ಗೀಕರಣ. ಈ 5 ಗುಂಪುಗಳಾಗಿ ವರ್ಗೀಕರಣವನ್ನು ಮಾಡಿ ಶೇಕಡಾ 17% ಮೀಸಲಾತಿ. ಗುಂಪು ರಚನೆ ವೇಳೆ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಜಾತಿಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸಿ ಮೀಸಲಾತಿ. ಶೇಕಡಾ 1% ಮೀಸಲಾತಿ ನೀಡಿರುವುದಕ್ಕೆ ಬಲಗೈ ಸಮುದಾಯ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು. ಇದು ಸರಿ ಇಲ್ಲ, ಹೀಗೆ ಮಾಡಿರೋದು ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳೋದೇ ಇಲ್ಲ, ವೈಜ್ಞಾನಿಕವಾಗಿ ಇಲ್ಲ ಇದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಮೀಸಲಾತಿ ಹಂಚಿಕೆಯನ್ನು ಸರಿಪಡಿಸ್ಕೊಳ್ಳೋದ್ರ ಬಗ್ಗೆ ಹೆಂಗೆ ಸರಿಪಡಿಸ್ಕೊಳ್ಳೋದು, ಈಗ ಇದನ್ನು ಸರಿ ಮಾಡೋದು ಹೇಗೆ, ಎಲ್ಲರೂ ಒಪ್ಕೊಳ್ಬೇಕಲ್ವಾ, ಎಲ್ಲೂ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಬೇಕಾಗತ್ತೆ. ತೀವ್ರ ಅಸಮಾಧಾನಗಳ ನಡುವೆ ಏನನ್ನು ಕೂಡ ಅಧಿಕೃತವಾಗಿ ಅನೌನ್ಸ್ ಮಾಡೋದಕ್ಕೆ ಅಥವಾ ಅಧಿಕೃತವಾಗಿ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಸೊ ಎಲ್ಲರನ್ನೂ ಒಪ್ಪಿಸ್ಬೇಕು ಅಥವಾ ಎಲ್ಲರನ್ನೂ ನಾವು ಇಲ್ಲಿ ಓಕೆ ಅಂತ ಅನ್ನಿಸ್ಬೇಕು ಅಂತಂದರೆ ಏನು ಮಾಡಬೇಕು, ಏನು ಬದಲಾವಣೆಯನ್ನು ತರಬೇಕು, ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಎಲ್ಲರ ಅಭಿಪ್ರಾಯಗಳಿಗೇನಿದೆ, ಹಿರಿಯರಿದ್ದಾರೆ, ಅವರವರ ಅಭಿಪ್ರಾಯಗಳಿಗೇನು, ಅದೆಲ್ಲವನ್ನು ಕೂಡ ಸಂಗ್ರಹಿಸಬೇಕಾಗತ್ತೆ. ಈ ಒಳ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಅನ್ನೋದು ಮುಂದುವರಿತಾನೇ ಇರುವಂಥ ಹಿನ್ನೆಲೆಯಲ್ಲಿಯೇ ಪರಮೇಶ್ವರ್ ಅವರ ನಿವಾಸದಲ್ಲಿ ದಲಿತ ಸಚಿವರು ಒಂದು ಸಭೆ ಮಾಡ್ತಾರೆ. ಬಟ್ ಆ ಸಭೆ ಅಪೂರ್ಣ ಅನ್ನೋದು ಹೇಳಲಾಗ್ತಾ ಇದೆ. ಯಾಕೆ ಅಪೂರ್ಣ ಅಂತಂದರೆ ಸಭೆಯಲ್ಲಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದೇ ಇಲ್ಲ. ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಆಗಿಲ್ಲ ನಾಯಕರಿಗೆ. ಒಬ್ಬರು ಒಂದು ಹೇಳಿದರೆ ಇನ್ನೊಬ್ರು ಅದಕ್ಕೆ ಒಪ್ಕೊಂಡಿಲ್ಲ, ಇಲ್ಲ ಇದಾಗಲ್ಲ ಅಂತ ಹೇಳಿದ್ದಾರೆ. ಸೊ ಸಭೆಯ ಉದ್ದೇಶ ಏನಿತ್ತು ಅದು ಪೂರ್ಣ ಆಗಿಲ್ಲ, ಅಪೂರ್ಣ ಆಗಿದೆ. ಈ ಮೀಸಲಾತಿ ಮರು ಹಂಚಿಕೆಯನ್ನು ಸಿದ್ಧಪಡಿಸಿರುವಂಥ ನಾಯಕರು ಇವತ್ತು ಸಿಎಂ ಜೊತೆಗೆ ಚರ್ಚೆಗೆ ಮುಂದಾಗ್ತಾ ಇದ್ದಾರೆ. ದಲಿತ ಸಚಿವರುಗಳು ಜಾತಿಗಳ ಗುಂಪು ವರ್ಗೀಕರಣ ಮಾಡುವಂತೆ ಡಿಮ್ಯಾಂಡ್ ಇಡಬಹುದಾದ ಸಾಧ್ಯತೆ ಇದೆ. ಇಲ್ಲ ಅಂತಂದರೆ ಮೀಸಲಾತಿ ಮರು ಹಂಚಿಕೆ ಮಾಡುವಂತೆಯೂ ಕೂಡ ಬೇಡಿಕೆಯನ್ನು ಇಡಬಹುದಾದ ಸಾಧ್ಯತೆಗಳು ಕೂಡ ಇದೆ. ಸಿಎಂ ಮುಂದೆ ಈ ಬೇಡಿಕೆಯನ್ನು ಇಡೋದಕ್ಕೆ ಅಂತ ದಲಿತ ಸಚಿವರು ರೆಡಿಯಾಗಿದ್ದಾರೆ. ಇಂದಿನ ವಿಶೇಷ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆಗೆ ಚರ್ಚಿಸಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಒಂದು ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಅಥವಾ ಇಲ್ಲೂ ಕೂಡ ಒಮ್ಮತದ ನಿರ್ಧಾರ ಬರಲಿಲ್ಲ ಅಂತಂದರೆ ಕಷ್ಟ ಆಗ್ಬೋದು, ಮತ್ತೆ ಮುಂದಕ್ಕೆ ಹೋಗ್ಬೋದು. ಈ ಮುಂದಕ್ಕೆ ಹೋಗ್ತಾ ಇರೋದ್ರ ಬಗ್ಗೆಯೂ ಕೂಡ ಅಸಮಾಧಾನ ಇದೆ. ಯಾವಾಗ ನೋಡಿದ್ರು ಇವಾಗ ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದೀರಾ, ಬಟ್ ಜಾರಿಗೆ ಮಾತ್ರ ತರಲ್ಲ ಅನ್ನೋದೊಂದು ಅಸಮಾಧಾನ ಇದೆ. ಹಾಗಾಗಿ ಏನಾಗುತ್ತೆ ಅನ್ನೋದು ಕುತೂಹಲ. ಒಂದು ನಿಮಿಷ ಸರ್, ಇವತ್ತು ಸಭೆಯಲ್ಲಿ ಸರ್, ಈ ಸಭೆಯಲ್ಲಿ ಏನು ಚರ್ಚೆ ಆಯ್ತು ಸರ್? ಈಗ ಬರ್ತಾರ ಇಲ್ಲ ಅವೆಲ್ಲ ಹೇಳಕ್ಕಾಗಲ್ಲ. ಒಟ್ಟಲ್ಲಿ ಫೈನಲ್ ನಾಳೆ ಮುಖ್ಯಮಂತ್ರಿ ಒಂದು ನಿಮಿಷ ಸರ್, ಇವತ್ತು ಸಭೆಯಲ್ಲಿ ಸರ್, ಈ ಸಭೆಯಲ್ಲಿ ಏನು ಚರ್ಚೆ ಆಯ್ತು ಸರ್? ಈಗ ಅದೇನಿಲ್ಲ, ಅದು ನಾವು ಸಿಎಂ ಜೊತೆ ಮಾತಾಡೋಕೆ ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ. ಅದನ್ನ ನಾಳೆ ಕ್ಯಾಬಿನೆಟ್ಗಿಂತ ಮುಂಚೆ ನಾನು ಚರ್ಚೆ ಮಾಡೋ ಸರ್ ತಿಳಿದು ಅವ್ರು ಹ್ಞೂ ಅಂತ ಹೇಳಿದ್ದಾರೆ. ಮಧ್ಯಾಹ್ನ ಮಾತುಕತೆ ಮಾಡ್ತೀವಿ. ಅದೇನಿಲ್ಲ, ಅದು ನಾವು ಸಿಎಂ ಜೊತೆ ಮಾತಾಡೋಕೆ ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ. ಅದನ್ನ ನಾಳೆ ಕ್ಯಾಬಿನೆಟ್ಗಿಂತ ಮುಂಚೆ ನಾನು ಚರ್ಚೆ ಮಾಡೋ ಸರ್ ತಿಳಿದು ಅವ್ರು ಹ್ಞೂ ಅಂತ ಹೇಳಿದ್ದಾರೆ. ಮಧ್ಯಾಹ್ನ ಮಾತುಕತೆ ಮಾಡ್ತೀವಿ. ಅದೇನಿಲ್ಲ, ಅದು ನಾವು ಸಿಎಂ ಜೊತೆ ಮಾತಾಡೋಕೆ ಒಟ್ಟಾರೆಯಾಗಿ ನಾಳೆ ಎಲ್ಲದೂ ಕೂಡಿ ಚರ್ಚೆ ಮಾಡಬೇಕು. ತೀರ್ಮಾನ ನಾಳೆ ಮತ್ತು ಕ್ಯಾಬಿನೆಟ್ ಬೇರೆ ಇದೆ. ಅದರಿಂದ ಕ್ಯಾಬಿನೆಟ್ಗೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಮಧ್ಯಾಹ್ನ ಟೈಮ್ ತಗೊಂಡಿದ್ವಿ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ಬಿಟ್ಟು ಆಮೇಲೆ ಕ್ಯಾಬಿನೆಟ್. ಈಗ ಏನು ತೀರ್ಮಾನಕ್ಕೆ ಬಂದಿದ್ದೀರಿ ನೀವು? ಏನು ತೀರ್ಮಾನ ಇನ್ನೂ ಯಾವುದೂ ಆಗಲಿಲ್ಲ. ಇನ್ನು ನಮ್ದು ಅದು ಮಾಡ್ಬೇಕು, ನೀವು ಹೇಳ್ದಂಗೆ ಅದ್ರೊಳಗೆ ಇದನ್ನು ಸೇರಿಸ್ಬೇಕು. ಅದ್ರೊಳಗೆ ಇನ್ನೂ ಅವು ಬೈಫರ್ಕೇಶನ್ ಕೂಡ ನೋಡ್ಬೇಕು. ಅದನ್ನು ಕೂಡ ಅವರು ಇವರು ಎಷ್ಟೆಷ್ಟಿದ್ದಾರೆ ಅಂತೇಳಿ ಆ ಗ್ರೂಪ್ನಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು. ಒಟ್ಟಾರೆಯಾಗಿ ನಾಳೆ ತೀರ್ಮಾನ ಇದು ಸರಿ ಒಳಗಿಲ್ಲ. ಸಿಎಂ ಡಿಮ್ಯಾಂಡ್ ಮಾಡ್ಬೋದು. ನಾವು ಒಂದು ರೆಪ್ರೆಸೆಂಟೇಷನ್ ಅಂತ ಹೇಳಿ ನನಗೆ ಸಲಹೆ. ಅದರಿಂದ ನಾಳೆ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಆಮೇಲೆ ಕ್ಯಾಬಿನೆಟ್ಗೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಡಿಸೈಡ್ ಆಗುತ್ತೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನಿನ್ನೆ ನಡೆದಂಥ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬರೋಕ್ಕಾಗಿಲ್ಲ, ಸಭೆ ಅಪೂರ್ಣ ಆಗಿದೆ. ಸೊ ಇವತ್ತು ಯಾವ ರೀತಿಯಾಗಿ ಚರ್ಚೆ ಆಗ್ಬೋದು, ಹೇಗೆ ಮಹತ್ವ ಪಡ್ಕೊಳ್ತಾ ಇದೆ ಈ ಸಭೆ ಸಿಎಂ ನೇತೃತ್ವದಲ್ಲಿ ನಡೆಯುವಂಥದ್ದು? ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸದಲ್ಲಿ ಸಭೆಯನ್ನು ನಡೆಸಲಾಯಿತು. ದಲಿತ ಸಚಿವರ ಸಭೆಯಲ್ಲಿ ಭಾಗಿಯಾಗಿದ್ದರು. ಮೀಸಲಾತಿ ಹಂಚಿಕೆ ಗೊಂದಲದ ಬಗ್ಗೆ ಅಲ್ಲಿ ಸಮಗ್ರವಾಗಿ ಚರ್ಚೆ ಆಗಿದೆ. ಆದರೆ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಲ್ಲಿ ಸಭೆಯಲ್ಲಿ ವಿಫಲವಾಗಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇವತ್ತು ಸಂಜೆ 5 ಗಂಟೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ವಿಶೇಷ ಸಚಿವ ಸಂಪುಟವನ್ನ ಕರೆಯಲಾಗಿದೆ, ಸಂಪುಟ ಸಭೆಯನ್ನ. ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂತಹ ಒಳ ಮೀಸಲಾತಿ ವರದಿಯ ಬಗ್ಗೆ ಅಲ್ಲಿ ಚರ್ಚೆಯನ್ನ ಮಾಡುವುದಕ್ಕೆ ಕರೆಯಲಾಗಿದೆ. ಹಾಗಾಗಿ ಇವತ್ತು ಆ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗತ್ತೆ. ಅಂತಿಮವಾಗಿ ಯಾವ ನಿರ್ಧಾರವನ್ನು ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗತ್ತೆ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ನಿನ್ನೆ ನಡೆದಂತಹ ಸಭೆಯಲ್ಲಿ ನಾವೇ ಮೀಸಲಾತಿ ಹಂಚಿಕೆಯನ್ನ ಇಲ್ಲಿ ವರ್ಗೀಕರಣ ಮಾಡೋಣ, ಜೊತೆಗೆ ಬೇರೆ ಬೇರೆ ಒಳ ಸಮುದಾಯಗಳನ್ನ ಯಾವ್ಯಾವ ಸಮುದಾಯಗಳಿಗೆ ಸೇರ್ತಿದ್ದಾರೆ ಆ ಸಮುದಾಯಗಳನ್ನ ಮತ್ತೆ ಬೇರ್ಪಡಿಸುವ ಬಗ್ಗೆ ಕೂಡ ನಿನ್ನೆ ಸಭೆಯಲ್ಲಿ ಚರ್ಚೆ ಆಯಿತು. ಆದ್ರೆ ಸಚಿವರು ಒಮ್ಮತಕ್ಕೆ ಬಂದಿಲ್ಲ. ಎಡ ಬಲ ಹಾಗೆ ಬೋವಿ ಲಂಬಾಣಿ ಸಚಿವರು ಇದಕ್ಕೆ ಸರಿಯಾಗಿ ಸ್ಪಂದನೆಯನ್ನ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ನಿನ್ನೆಯ ಸಭೆ ಅಪೂರ್ಣ ಆಗಿದೆ, ಯಾವುದೇ ಫಲಪ್ರದ ಆಗಿಲ್ಲ. ಹಾಗಾಗಿ ಇವತ್ತು ನಡೆಯುವಂತಹ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗತ್ತೆ. ಇವತ್ತಿನ ಸಂಪುಟ ಸಭೆಯಲ್ಲೂ ಕೂಡ ಈ ಹಂಚಿಕೆಯ ಗೊಂದಲ ಮುಂದುವರಿಯುವಂತಹ ಸಾಧ್ಯತೆಗಳಿದೆ. ಯಾಕೆಂದ್ರೆ ಇದಕ್ಕೆ ಒಪ್ಪಿಗೆಯನ್ನ ಕೊಡೋದಕ್ಕೆ ಈ ಕಡೆ ಬಲಗೈ ಸಮುದಾಯದ ನಾಯಕರು ರೆಡಿಯಾಗಿಲ್ಲ. ಯಾಕೆಂದ್ರೆ ಎಡಗೈ ಸಮುದಾಯದ ನಾಯಕರು ಇದೇ ಸಂಪುಟ ಸಭೆಯಲ್ಲೇ ವರದಿಯನ್ನ ಜಾರಿಗೆ ತರೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಬೇಕು, ಕೂಡಲೇ ಅನುಷ್ಠಾನವನ್ನ ಮಾಡಬೇಕು ಅಂತೇಳಿ ಮುನಿಯಪ್ಪ, ಆರ್ ಬಿ ತಿಮ್ಮಾಪುರ್ ಸೇರಿದಂತೆ ಆ ಸಮುದಾಯದ ಶಾಸಕರು ಒತ್ತಾಯ ಇದೆ. ಅದೇ ಪರಮೇಶ್ವರ್ ಪ್ರಿಯಾಂಕರ್ಗೆ ಸಮುದಾಯ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗತ್ತೆ ಮತ್ತೆ ಇದಕ್ಕೆ ಒಪ್ಪಿಗೆ ಸಿಗುತ್ತಾ ಹೇಗೆ ಅನ್ನುವಂಥದ್ದು ನೋಡ್ಬೇಕಾಗತ್ತೆ. ಯಾಕಂದ್ರೆ ನಾಗಮೋಹನ್ ದಾಸ್ ವರದಿಯಲ್ಲಿ ಒಂದು ಕಡೆ ಬಲಗೈ ಸಮುದಾಯಕ್ಕೆ 5.5%, ಎಡಗೈ ಸಮುದಾಯಕ್ಕೆ 6% ಮೀಸಲಾತಿಯನ್ನ ಕಲ್ಪಿಸಲಾಗಿದೆ. ಹಾಗೆ ಲಂಬಾಣಿ, ಬೋವಿ ಇನ್ನಿತರ ಸಮುದಾಯಗಳಿಗೆ 4.5% ಮೀಸಲಾತಿಯನ್ನ ನಿಗದಿಪಡಿಸಲಾಗಿದೆ. ಜೊತೆಗೆ 1% ಮೀಸಲಾತಿಯನ್ನ ಆದಿ ದ್ರಾವಿಡ, ಆದಿ ಕರ್ನಾಟಕ ಹಾಗೆ ಆದಿ ಆಂಧ್ರ ಅನ್ನುವಂತಹ